ಎಲ್ಲಿ ಮೀಡಿಯಾಗಳೆಲ್ಲ ಸತ್ತೋಯ್ತಾ? ನಾವು ಅನ್ಯಾಯದ ಪರ ಹೋರಾಡ್ತೀವಿ ಅನ್ನೋ ನಕಲಿ ಹೋರಾಟಗಾರರು ಬಾಯೆಲ್ಲ ಬಿದ್ದೋಯ್ತಾ? ಹುಬ್ಬಳ್ಳಿಯಲ್ಲಿ 13 ವರ್ಷದ ಹುಡುಗಿ ಮೇಲೆ 14-15 ವರ್ಷದ 3 ಜನ ಹುಡುಗರು ರೇಪ್ ಮಾಡಿದ್ದಾರೆ. ಎಷ್ಟು? 13 ವರ್ಷದ ಹುಡುಗಿ ಮೇಲೆ 14-15 ವರ್ಷದ ಹುಡುಗರು ರೇಪ್ ಮಾಡಿದ್ದಾರೆ. ಅದರಲ್ಲಿ 3 ಜನ ಸೇರ್ಕೊಂಡು ರೇಪ್ ಮಾಡಿರುವಂತದ್ದು. 2 ಬಂದು ಆಲ್ರೆಡಿ ಹೈಸ್ಕೂಲ್ಗೆ ಹೋಗ್ತಾ ಇರೋರು, ಒಬ್ರು ಡ್ರಾಪ್ ಔಟ್ ಮಾಡಿರೋರು. ಎಲ್ಲಿಗೆ ಹೋಗ್ತಿದೆ ನಮ್ಮ ವ್ಯವಸ್ಥೆ? ಮಕ್ಕಳ ಮನಸ್ಸಲ್ಲಿ ಏನೆಲ್ಲ ನಡೀತಿದೆ? ಎಲ್ಲ ಡಿಜಿಟಲೀಕರಣ ಆಗಿದ್ದೆ ದೊಡ್ಡ ತಪ್ಪಾಗೋಯ್ತು. ಇಲ್ಲಿ ನಿಜವಾಗ್ಲೂ ಡಿಜಿಟಲೀಕರಣ ಆಗಿರೋದು ತಪ್ಪಿದ್ಯೋ ಅಥವಾ ಸರಿಯಾದ ಶಿಕ್ಷಣ ವ್ಯವಸ್ಥೆ ಇಲ್ಲದೆ ಇರೋದು ತಪ್ಪಿದ್ಯೋ ಅರ್ಥ ಆಗ್ತಿಲ್ಲ. ಎಲ್ಲಿ ಇದ್ರ ಕುರಿತು ಯಾವ ಮೀಡಿಯಾದಲ್ಲೂ ಡಿಬೇಟೇ ಆಗ್ತಾ ಇಲ್ಲ, ಚರ್ಚೆನೇ ಆಗ್ತಾ ಇಲ್ಲ. ಯಾವ ಹೋರಾಟಗಾರರು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತುತ್ತಿಲ್ಲ. ಕಾನೂನನ್ನ ಬದಲಾಯಿಸೋದಕ್ಕೆ ಇಂಥ ವಿಚಾರದಲ್ಲಿ ಸರಿಯಾದಂತಹ ಕಾನೂನನ್ನ ಜಾರಿಗೊಳಿಸೋ ವಿಚಾರವಾಗಿ ಯಾರು ಹೋರಾಟನೇ ಮಾಡ್ತಾ ಇಲ್ಲ. ಇಷ್ಟು ವರ್ಷ ಏಜ್ ಆದವರೋ ಅಥವಾ ವಯಸ್ಕರೋ ಇಂಥವ್ರು 5-6 ವರ್ಷದ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡೋದನ್ನ ಕೇಳ್ತಾ ಇದ್ವಿ. ಆದ್ರೆ ಇವಾಗ ಇನ್ನೂ ಹೈಸ್ಕೂಲ್ ಓದ್ತಿರುವಂತಹ ಮಕ್ಕಳು ರೇಪ್ ಮಾಡುವಂತಹ ಮನಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ಎಲ್ಲಿಗೆ ಹೋಗ್ತಿದೆ ನಮ್ಮ ವ್ಯವಸ್ಥೆ? ಬರೀ ಕೇವಲ ರೇಪ್ ಮಾಡೋದಷ್ಟೇ ಅಲ್ಲದೆ ಅಷ್ಟು ಸಣ್ಣ ವಯಸ್ಸಿನ ಮಕ್ಕಳು ಆ ಮಾಡಿರುವಂತಹ ದರಿದ್ರ ಕೃತ್ಯವನ್ನ, ದರಿದ್ರ ಕೆಲಸವನ್ನ ವಿಡಿಯೋ ಮಾಡಿಟ್ಕೊಂಡಿದ್ದಾರೆ. ಇಂಥ ವಿಚಾರದಲ್ಲಿ ಯಾರು ಧ್ವನಿ ಎತ್ತಲ್ವಲ್ರಿ? ಬೇಡದೇ ಇರೋದನ್ನೆಲ್ಲ ಕರ್ಕೊಬಂದ್ ಚರ್ಚೆ ಮಾಡ್ತಿರ್ತೀರಾ. ಬೇಡದೇ ಇರೋ ವಿಚಾರಕ್ಕೆ ಅದೇ ಹೇಳಿ, ಇವಾಗ ಎಲ್ಲೋ ಒಂದು ಹಿಂದೂ ಮುಸ್ಲಿಮ್ದು ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಎದ್ದು ಓಡ್ತಿರ್ತೀರಾ. ಈ ವಿಚಾರದಲ್ಲಿ ಯಾರು ಧ್ವನಿ ಎತ್ತಿದೆ ನೋಡ್ತಿಲ್ಲ. ಯಾವ ಮೀಡಿಯಾದಲ್ಲೂ ಈ ಸುದ್ದಿ ಇಲ್ಲ. ಮೀಡಿಯಾ ಮನ್ಸ್ ಮಾಡಿದ್ರೆ, ಸರಿಯಾದ ಹೋರಾಟಗಾರರು ಮನ್ಸ್ ಮಾಡಿದ್ರೆ ಎಂತ ಕಾನೂನ್ನ ಹೆಂಗ್ ಬೇಕಾದ್ರೂ ಬದಲಾಯಿಸಬಹುದು. ಈಗೇನಿಲ್ಲ, ಆ ಹುಡುಗರು ಇನ್ನು 14-15 ವರ್ಷದವರು ಅನ್ಕೊಂಡು ಇನ್ನೊಂದು 18 ವರ್ಷನೋ ಏನೋ ತುಂಬ್ತಿದ್ದಂಗೆ ಬಿಡಪ್ಪ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದ್ರು ಇವಾಗ ಹೆಂಗೋ ತಿತ್ಕೊಂಡ್ ಬದುಕ್ತಾರೆ ಅಂತ ಬಿಟ್ಬಿಡ್ತಾರೆ. ಯಾಕಂದ್ರೆ ನಮ್ ಕಾನೂನು ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿದ್ಯಲ್ವಾ, ಬಿಡ್ತಾರೆ. ನಮ್ ವ್ಯವಸ್ಥೆಗೆ ಇಷ್ಟು ಬೆಂಕಿ ಹಾಕ